ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲಿಂದ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತುಂಬ ಗೊಂದಲಗಳು ಎಲ್ಲ ಅಭ್ಯರ್ಥಿಗಳಲ್ಲಿ ಇದ್ದು ಸಹಜವಾಗಿ ಆ ಒಂದು ಒಳ ಮೀಸಲಾತಿಯ ಗೊಂದಲದಿಂದಾಗಿ ಎಲ್ಲ ನೇಮಕಾತಿಗಳು ಸ್ಥಗಿತ ಕೂಡ ಆಗಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣಗಳು ಸಹ ದಾಖಲಾಗಿದ್ವು. ಈ ಎಲ್ಲ ಒಂದು ವಿಷಯಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಈ ಒಂದು ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಸ್ನೇಹಿತರೆ. ತಾವು ಸ್ಕಿಪ್ ಮಾಡದೆ ಕೊನೆ ತನಕ ಮಿಸ್ ಮಾಡದೆ ನೋಡಿದ್ರೆ ಖಂಡಿತವಾಗ್ಲೂ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ 400 ಬಿಂದುಗಳ ರೋಸ್ಟರ್ಗೆ ಸಂಬಂಧಪಟ್ಟಂತಹ ಮಾಹಿತಿ, ಅದರ ಜೊತೆಗೆ ಪ್ರವರ್ಗ ಎ, ಬಿ ಮತ್ತು ಸಿಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಸ್ಥಾನಗಳು ಲಭ್ಯವಾಗ್ತವೆ ಅಂತಕ್ಕಂತಹ ಒಂದು ಮಾಹಿತಿ ಜೊತೆಗೆ ಹಾಗೆಯೇ ಈ ನೇಮಕಾತಿ ಸಿದ್ಧತೆ ಮಾಡ್ತಕ್ಕಂತಹ ಅಭ್ಯರ್ಥಿಗಳಿಗೆ ನೇಮಕಾತಿ ಅಧಿಸೂಚನೆ ಯಾವ ತರನಾಗಿ ಅಧಿಸೂಚನೆ ಹೊರ ಬೀಳುತ್ತೆ, ಹಾಗೆಯೇ ಎಷ್ಟು ದಿನಗಳ ಒಳಗೆ ಈ ಅಧಿಸೂಚನೆಗಳು ಹೊರಗೆ ಬರ್ತವೆ ಅಂತಕ್ಕಂತಹ ಕಾತರ ಈ ಎಲ್ಲ ಕುತೂಹಲಗಳಿಗೆ ಈ ಒಂದೇ ವಿಡಿಯೋದಲ್ಲಿ ತೆರೆ ಎಳೆಯಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ತಾವು ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವು ಇಲ್ಲಿ ನೋಡ್ತಾ ಇದ್ದೀರಾ ಹಿಂದೆ ಪ್ರಕಟ ಆಗಿರತಕ್ಕಂತಹ ಸರ್ಕಾರದ ಒಂದು ಪ್ರಮುಖ ಅಧಿಸೂಚನೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆ. ಅದು ಕೂಡ ವಿಶೇಷವಾಗಿ 400 ಬಿಂದುಗಳ ರೋಸ್ಟರ್ಗೆ ಸಂಬಂಧಪಟ್ಟಂತಹ ಒಂದು ಆದೇಶವು ಸಹ ಇದಾಗಿರುತ್ತೆ. ತಾವಿಲ್ಲಿ ವಿಷಯದಲ್ಲಿ ನೋಡ್ತಾ ಇದ್ದೀರಾ, ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನ ತಾತ್ಕಾಲಿಕವಾಗಿ 17% ಶೇಕಡ 15ಕ್ಕೆ ಸೀಮಿತಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ಈ ಒಂದು ಅಧಿಸೂಚನೆಯನ್ನ ಪ್ರಕಟಿಸಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಅಧಿಸೂಚನೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಈ ಆದೇಶ ಅಂತಕ್ಕಂತಹ ಒಂದು ಸ್ಥೂಲ ಪರಿಚಯವನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ತಾವಿಲ್ಲಿ ನೋಡ್ತಾ ಇದ್ರ ಪ್ರಸ್ತಾವನೆಯಲ್ಲಿ ಈ ಒಂದು ಪ್ರಮುಖ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಅಂಶಗಳು ಸಹ ಅತಿ ಪ್ರಮುಖವಾಗಿರ್ತವೆ ಸ್ನೇಹಿತರೆ. ಮೇಲೆ ಓದಲಾದ ದಿನಾಂಕ 2026-27 ಫೆಬ್ರವರಿಯ ಈ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಅಂದರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತ ಒಂದು ಅಧಿನಿಯಮ 2022 ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರತಕ್ಕಂತಹ ಅಂತಿಮ ತೀರ್ಪಿಗೆ ಒಳಪಟ್ಟು ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ಅಂದರೆ ದಿನಾಂಕ 27/11/2025 ನಂತರದಲ್ಲಿ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡ್ತಕ್ಕಂತಹ ನೇರ ನೇಮಕಾತಿಗಳಲ್ಲಿ ಸರ್ಕಾರದ ಆದೇಶ ಸಂಖ್ಯೆಯ ಸಂಬಂಧಪಟ್ಟಂತೆ ಈ 2022ರ ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದಂತಹ ಮೀಸಲಾತಿ ಆದೇಶ ಮತ್ತು ರೋಸ್ಟರ್ ಬಿಂದುಗಳಂತೆ ಅಂದರೆ ಸರ್ಕಾರದ ಆದೇಶದ ದಿನಾಂಕ 20/6/1995 ಮೀಸಲಾತಿ ಪ್ರಮಾಣವನ್ನ 50%ಕ್ಕೆ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸುವಂತೆ ಎಲ್ಲ ನೇಮಕಾತಿ ಅಥವಾ ಆಯ್ಕೆ ಪ್ರಾಧಿಕಾರಗಳಿಗೆ ಮಾನ್ಯ ನ್ಯಾಯಾಲಯದಿಂದ ಎಲ್ಲ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿರುತ್ತೆ ಸ್ನೇಹಿತರೆ. ಹೌದು, ಏನಿದು 50% ಮೀಸಲಾತಿ ಪ್ರಮಾಣ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಇತ್ತೀಚೆಗೆ ಮಾನ್ಯ ರಾಜ್ಯ ಸರ್ಕಾರವು ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ 17% ಮೀಸಲಾತಿಯನ್ನ ಏನು SC ಸಮುದಾಯಕ್ಕೆ ನೀಡಲಾಗಿರುತ್ತೆ ಸ್ನೇಹಿತರೆ. ಆ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ರೋಸ್ಟರ್ ಏನಿತ್ತು ಅದು ಮೀಸಲಾತಿಯ ಪ್ರಮಾಣ 50% ದಾಟಿ 56 ಆಗಿತ್ತು. ಈ 56ರಿಂದಾಗಿ ಬಹಳ ದಿನಗಳಿಂದ ನೇಮಕಾತಿಗಳು ಗೊಂದಲದಲ್ಲಿದ್ದು ಸ್ಥಗಿತ ಕೂಡ ಆಗಿದ್ವು. ಈ ಒಂದು ಅಂಶಗಳನ್ನ ಪರಿಗಣಿಸಿರ್ತಕ್ಕಂತಹ ಮಾನ್ಯ ಉಚ್ಚ ನ್ಯಾಯಾಲಯ ದೀರ್ಘಕಾಲದ ಒಂದು ಏನು ಮೇಲ್ಮನವಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ಪರಿಗಣಿಸಿ ಈ ಒಂದು ಆದೇಶವನ್ನ ಹೊರಡಿಸಿರುತ್ತೆ. ಅದೇನು ಅಂತ ಹೇಳಿದ್ರೆ 2022ರಲ್ಲಿ ಇರ್ತಕ್ಕಂತಹ 50% ಮೀಸಲಾತಿ ಅಂದ್ರೆ ರಿಸರ್ವೇಶನ್ಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ 50% ಅಷ್ಟೇ ಮೀಸಲಾತಿಯನ್ನ ಕೊಡಬೇಕು, ಅದನ್ನ ಮೀರಬಾರದು ಅಂತಕ್ಕಂತಹ ಒಂದು ಸೂಚನೆಯನ್ನ ಮಾನ್ಯ ಸರ್ಕಾರಕ್ಕೆ ಕೊಟ್ಟಿರುತ್ತೆ. ಈ ಒಂದು ಇದು ಸೂಚನೆಗಳನ್ವಯ ಮಾನ್ಯ ಸರ್ಕಾರ ಏನ್ ಮಾಡುತ್ತೆ, ದಿನಾಂಕ 30/4/2026 ನಡೆದಂತಹ ಮಾನ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೇಲೆ ಖಂಡಿಕೆ 4ರಲ್ಲಿ ಓದಲಾದಂತಹ ದಿನಾಂಕ 8/5/2026 ಸರ್ಕಾರಿ ಆದೇಶವನ್ನ ಈ ಕೆಳಗಿನಂತೆ ಹೊರಡಿಸಲಾಗಿರುತ್ತೆ. ಅಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ರಿಟ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನು ಸೂಚನೆಗಳನ್ನು ನೀಡಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ತರ ಆದೇಶವನ್ನ ಹೊರಡಿಸಲಾಗಿರುತ್ತೆ. ಅದು ಏನು ಆದೇಶ ಅಂತಕ್ಕಂಥದ್ದನ್ನ ನಾವು ಸ್ಥೂಲವಾಗಿ ನೋಡೋದಾದ್ರೆ
ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ ಸೋ ಅಂಡ್ ಸೋರಲ್ಲಿ ನೀಡಿರ್ತಕ್ಕಂತಹ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ದಿನಾಂಕ 26/2/2026ರಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ದಿನಾಂಕ 20/6/1995ರ ಸರ್ಕಾರದ ಆದೇಶ ಸಂಖ್ಯೆ ಸೋ ಅಂಡ್ ಸೋ ಈ 1995ರನ್ವಯ ಶೇಕಡ 50ರಷ್ಟು ಮೀಸಲಾತಿ ಪ್ರಮಾಣವನ್ನು ತಾತ್ಕಾಲಿಕವಾಗಿ ಅಳವಡಿಸಿಕೊಂಡು, ಅಂದರೆ ಈಗ ಮಾಡ್ತಕ್ಕಂತಹ ಅಧಿಸೂಚನೆಗಳಲ್ಲಿ 1995ಗೆ ಸಂಬಂಧಪಟ್ಟಂತ ಏನು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಲಿಮಿಟೇಷನ್ ಇತ್ತು ಶೇಕಡ 50ರಷ್ಟು, ಆ ಒಂದು ಮೀಸಲಾತಿ ಪ್ರಮಾಣವನ್ನು ತಾತ್ಕಾಲಿಕವಾಗಿ ಅಳವಡಿಸಿಕೊಂಡು ಮಾನ್ಯ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಮುಂದುವರಿಸಲು ನಿರ್ಧರಿಸಿರುವುದರಿಂದ ಅದರಂತೆ ನೇಮಕಾತಿ ಹಾಗೂ ಪ್ರವೇಶಾತಿಗಳಲ್ಲಿ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರತಕ್ಕಂತಹ ಶೇಕಡ 15ರಷ್ಟು ಮೀಸಲಾತಿಯಲ್ಲಿ ಪ್ರವರ್ಗ ಎ, ಬಿ ಮತ್ತು ಸಿ, ಅಂದರೆ ಇದು SCಗೆ ಸಂಬಂಧಪಟ್ಟಂತಹ ಮೀಸಲಾತಿ ಪ್ರವರ್ಗಗಳು ಸ್ನೇಹಿತರೆ. ಈ ಒಳ ಮೀಸಲಾತಿಯನ್ನು ಕ್ರಮವಾಗಿ ಪ್ರವರ್ಗ ಎಗೆ 5.25, ಹಾಗೆಯೇ ಪ್ರವರ್ಗ ಬಿಗೆ ಸಂಬಂಧಪಟ್ಟಂತೆ 5.25, ಹಾಗೆಯೇ ಅತಿ ಪ್ರಮುಖವಾಗಿ ಪ್ರವರ್ಗ ಸಿಗೆ ಸಂಬಂಧಪಟ್ಟಂತೆ ಶೇಕಡ 4.5ರ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸ್ತಕ್ಕದ್ದು ಅಂತಕ್ಕಂತಹ ಒಂದು ಸೂಚನೆಯನ್ನ ಮಾನ್ಯ ನ್ಯಾಯಾಲಯ ಸರ್ಕಾರಕ್ಕೆ ತಿಳಿಸಿರುತ್ತೆ. ಹಾಗೆಯೇ ಈ ಪ್ರವರ್ಗ ಸಿಗೆ ಸಂಬಂಧಿಸಿಪಟ್ಟಂತೆ ಒಂದು ಅತಿ ಪ್ರಮುಖವಾದ ಒಂದು ಅಂಶ ಅಂತ ಹೇಳಿದ್ರೆ, ಪ್ರವರ್ಗ ಸಿಗೆ ಲಭ್ಯವಾಗ್ತಕ್ಕಂತಹ ಹುದ್ದೆಗಳಲ್ಲಿ ಅಂದರೆ ಅಥವಾ ಪ್ರವೇಶಾತಿ ಸೀಟುಗಳಲ್ಲಿ ಶೇಕಡ 20ರಷ್ಟನ್ನು, ಅಂದರೆ ಆ ಶೇಕಡ 15ರಷ್ಟು ಏನು SCಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲಾಗಿರುತ್ತೆ, ಆ ಶೇಕಡ 15ರಷ್ಟು ಮೀಸಲಾತಿಯಲ್ಲಿ ಪ್ರವರ್ಗ ಸಿಗೆ ಸಂಬಂಧಪಟ್ಟಂತೆ 4.5ರಷ್ಟು ಏನು ಮೀಸಲಾತಿ ಪ್ರಮಾಣವನ್ನು ನಿಗದಿಪಡಿಸಲಾಗಿರುತ್ತೆ, ಆ ಪ್ರವರ್ಗ ಸಿಯ 4.5ರಲ್ಲಿ ಶೇಕಡ 20ರಷ್ಟು ಹುದ್ದೆಗಳಾಗಿರ್ಬೋದು, ಪ್ರವೇಶಾತಿ ಸೀಟುಗಳನ್ನಾಗಿರ್ಬೋದು ಆ ಪರಿಶಿಷ್ಟ ಜಾತಿಗಳಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸುವುದು ಅಂತಕ್ಕಂತಹ ಒಂದು ಸೂಚನೆಯನ್ನು ಸಹ ಇಲ್ಲಿ ಕೊಡಲಾಗಿರುತ್ತೆ. ಹಾಗೆಯೇ ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ, ಅಂದರೆ ಆ ಒಂದು ಶೇಕಡ 20ರಷ್ಟು ಮೀಸಲಾತಿಯನ್ನು ನೀಡಬೇಕು ಅಂತಕ್ಕಂಥ ಸಂದರ್ಭ ಬಂದರೆ ಅಲ್ಲಿ ಯಾರೂ ಕೂಡ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದ ಪಕ್ಷದಲ್ಲಿ ಆ ಹುದ್ದೆಗಳನ್ನು ಹಾಗೂ ಪ್ರವೇಶಾತಿ ಸೀಟುಗಳನ್ನು ಪ್ರವರ್ಗ ಸಿಯ ಇತರೆ ಜಾತಿಗಳಿಗೆ ಲಭ್ಯಗೊಳಿಸ್ತಕ್ಕದ್ದು ಅಂತಕ್ಕಂತಹ ಸ್ಪಷ್ಟ ನಿರ್ದೇಶನವನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮೇಲ್ಕಂಡ ತೀರ್ಮಾನಗಳನ್ನು ಅನುಷ್ಠಾನಗೊಳಿಸಲು 400 ಬಿಂದುಗಳ ವರ್ತುಲಗಳನ್ನು ಅನುಪಾಲಿಸತಕ್ಕದ್ದು ಅಂತಕ್ಕಂತಹ ಒಂದು ಸೂಚನೆಯು ಸಹ ಇಲ್ಲಿ ನೀಡಲಾಗಿರುತ್ತೆ. ಹಾಗೆಯೇ ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಾಗುತ್ತಿದ್ದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದಂತಹ ಹುದ್ದೆಗಳನ್ನು ಎಲ್ಲ 101 ಪರಿಶಿಷ್ಟ ಜಾತಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡುವುದು ಅತಿ ಪ್ರಮುಖವಾದ ಒಂದು ಅಂಶ ಸ್ನೇಹಿತರೆ. ತಾವು ಗಮನವಿಟ್ಟು ನೋಡಬೇಕಾಗಿರುತ್ತೆ. ಈ ಒಂದು ಅಂಶ ಎಷ್ಟು ಪ್ರಮುಖ ಆಗುತ್ತೆ ಅಂತ ಹೇಳಿದ್ರೆ, ಈಗ ಆಗ್ತಕ್ಕಂತಹ ಎಲ್ಲ ಅಧಿಸೂಚನೆಗಳಿಗೆ ಈ ಒಂದು ಪಾಯಿಂಟು ಅತಿ ಪ್ರಮುಖ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ SC ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಶೇಕಡ 15ರಷ್ಟು ಮೀಸಲಾತಿಯನ್ನು ನೀಡಲಾಗಿರುತ್ತೆ, ಆ ಒಂದು 15ರಲ್ಲಿ ಮೀಸಲಾತಿ ಏನು ನೀಡಲಾಗಿರುತ್ತೆ ಶೇಕಡ 15ರಷ್ಟು, ಅದರಲ್ಲಿ ಈಗ ಆಗ್ತಕ್ಕಂತಹ ಎಲ್ಲ ಅಧಿಸೂಚನೆಗಳಲ್ಲಿ SC ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಸೀಟುಗಳಲ್ಲಿ, ಅಂದರೆ ಈಗೇನು ಕಾಲ್ಫಾರ್ಮ್ ಆಗ್ತಾವಲ್ಲ ಅಧಿಸೂಚನೆಗಳು ಯಾವುದಾದ್ರೂ ಹುದ್ದೆಗಳಿಗೆ, ಆ ಒಟ್ಟು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರ್ತಕ್ಕಂತಹ ಒಟ್ಟು ಹುದ್ದೆಗಳಲ್ಲಿ 3ಕ್ಕಿಂತ ಕಡಿಮೆ ಏನಾದರೂ ಪರಿಶಿಷ್ಟ ಜಾತಿಗಳಿಗೆ ಒಂದು ಹುದ್ದೆಗಳು ಲಭ್ಯವಾಗಿದ್ದಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು 50 ಸೀಟು ಕಾಲ್ಫರ್ ಆದವು ಅಂತ ತಿಳ್ಕೊಳ್ರಿ, ಆ 50 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ SC ಸಮುದಾಯಕ್ಕೆ ಕೇವಲ 2 ಹುದ್ದೆಗಳು ಏನಾದರೂ ಅಲ್ಲಿ ಲಭ್ಯವಾಗಿದ್ದಲ್ಲಿ ಅಂತಹ ಒಂದು ಪ್ರಕರಣದಲ್ಲಿ ಏನು ಮಾಡಲಾಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಮೀಸಲಾತಿಯನ್ನ ಅನ್ವಯಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಮೀಸಲಾತಿ ಹುದ್ದೆಗಳನ್ನ ಪ್ರವರ್ಗ ಎ, ಬಿ ಮತ್ತು ಸಿ ಅಂತ ಹೇಳಿ ಏನು ಡಿವೈಡ್ ಮಾಡಲಾಗಿರುತ್ತೆ, ಇಂತಹ ಒಂದು ಪ್ರಕರಣಗಳಲ್ಲಿ ಅಂದ್ರೆ ಶೇಕಡ 3ಕ್ಕಿಂತ ಕಡಿಮೆ ಹುದ್ದೆಗಳು ಏನಾದರೂ ಅಲ್ಲಿ ಲಭ್ಯವಾಗಿದ್ದಂತಹ ಪಕ್ಷದಲ್ಲಿ ಆ ಪ್ರವರ್ಗ ಎ ಮತ್ತು ಬಿ ಮತ್ತು ಸಿ ಅನ್ನ ಅನ್ವಯಿಸದೆ ಒಟ್ಟು ಎಲ್ಲಾ ಜಾತಿಗಳಿಗೆ ಅಂದ್ರೆ 101 ಪರಿಶಿಷ್ಟ ಜಾತಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡ್ತಕ್ಕಂಥದ್ದು ಅಂತಕ್ಕಂತಹ ಪ್ರಮುಖ ಅಂಶವನ್ನ ಇಲ್ಲಿ ಉಲ್ಲೇಖಿಸಲಾಗಿರುತ್ತೆ. ಹಾಗೆಯೇ ಸರ್ಕಾರದ ಆದೇಶ ಸಂಖ್ಯೆ ಸೋ ಅಂಡ್ ಸೋ ದಿನಾಂಕ 3/9/2025ರನ್ವಯ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿರ್ತಕ್ಕಂತಹ ಅಧಿಸೂಚನೆಗಳನ್ನು ಹೊರತುಪಡಿಸಿ, ಅಂದರೆ ಇದು 3/9/2025ರ ಆದೇಶದನ್ವಯ ಏನು ಈಗಾಗಲೇ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ ನಡೆಸಲಾಗಿರುತ್ತೆ.
ಅಂತಹ ಹುದ್ದೆಗಳನ್ನು ಹೊರತುಪಡಿಸಿ ಇನ್ನುಳಿದಂತಹ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದು, ಅಂದರೆ ಈಗಾಗಲೇ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಕ್ಕಂತಹ ಹುದ್ದೆಗಳನ್ನು ಹೊರತುಪಡಿಸಿ ಇನ್ನೇನು ಅಧಿಸೂಚನೆಗಳನ್ನು ರೀಸೆಂಟಾಗಿ ಹೊರಡಿಸಿರ್ತಾವಲ್ಲ, KEಯಿಂದ ಕೆಲವೊಂದು ಅಧಿಸೂಚನೆಗಳನ್ನು ಹೊರಡಿಸಲಾಗಿರುತ್ತೆ, ಅಂತಹ ಅಧಿಸೂಚನೆಗಳನ್ನು ಹಿಂಪಡೆದು ಮೇಲಿನ ತೀರ್ಮಾನಗಳಂತೆ ಪರಿಷ್ಕೃತ ಅಧಿಸೂಚನೆಗಳನ್ವಯ ಹೊರಡಿಸುವುದು ಅಂತಕ್ಕಂತಹ ಸ್ಪಷ್ಟ ನಿರ್ದೇಶನ ಇಲ್ಲಿ ಲಭ್ಯವಿರುತ್ತೆ. ಇದರನ್ವಯ ಇತ್ತೀಚೆಗೆ KEA ರೀಸೆಂಟಾಗಿ ಎಲ್ಲ ಅಧಿಸೂಚನೆಗಳನ್ನು ಹಿಂಪಡೆದಿರುತ್ತೆ. ಅದು ಕೂಡ ತಮಗೆ ನಿರ್ದೇಶನ ಗೊತ್ತಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರೆದು ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 27/2/2026ರಂತೆ ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರ್ತಕ್ಕಂತಹ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ರೀಸೆಂಟಾಗಿ ದಿನಾಂಕ 27/2/2026ರ ಆದೇಶ ಆಗಿದ್ದರೂ ಸಹ ಒಳ ಮೀಸಲಾತಿಯನ್ನು ಅಳವಡಿಸಿಕೊಳ್ಳದೆ ಕೆಲವೊಂದು ನಿಗಮ ಮಂಡಳಿಗಳು ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿರ್ತವೆ. ಅಂತಹ ಅಧಿಸೂಚನೆಗಳನ್ನು ಸಂಪೂರ್ಣವಾಗಿ ಹಿಂಪಡೆದು ಮೇಲಿನ ತೀರ್ಮಾನ 1ರಂತೆ ಒಳ ಮೀಸಲಾತಿ ಅಳವಡಿಸಿಕೊಂಡು ಪರಿಷ್ಕೃತ ಅಧಿಸೂಚನೆಗಳನ್ನು ಕೂಡಲೇ ಹೊರಡಿಸಿ ನೇಮಕಾತಿಗಳನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂತಹ ಒಂದು ಅಂಶವನ್ನು ಈ ಒಂದು ಉಲ್ಲೇಖದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಮುಂದುವರಿಯುತ್ತಾ, ಈ ಮಾನ್ಯ ನ್ಯಾಯಾಲಯವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚಿಸಿರ್ತಕ್ಕಂತಹ 24% ಮೀಸಲಾತಿ ಪ್ರಮಾಣವನ್ನು ಒಪ್ಪಿದ್ದಲ್ಲಿ 6% ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳೆಂದು ಪರಿಗಣಿಸಿ ನೇಮಕಾತಿ ಮಾಡತಕ್ಕಂಥದ್ದು ಅಂತಕ್ಕಂತಹ ಒಂದು ಸೂಚನೆಯನ್ನು ಸಹ ಮಾನ್ಯ ನ್ಯಾಯಾಲಯ ಇಲ್ಲಿ ತಿಳಿಸಿರುತ್ತೆ. ಹಾಗೆಯೇ ಮೇಲೆ ನಿರ್ಧರಿಸಿದಂತೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಸರ್ಕಾರದ ಮಟ್ಟದಲ್ಲಿ ಅನುಮೋದನೆ ಆಗಿರತಕ್ಕಂತಹ ಒಟ್ಟು 56,432 ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ತುರ್ತು ಕ್ರಮಗಳನ್ನು ಕೈಗೊಳ್ಳಲು ಸಚಿವ ಸಂಪುಟವು ಸಹ ಈಗಾಗಲೇ ತೀರ್ಮಾನಿಸಿರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ತುಂಬ ಚಾನಲ್ಗಳಲ್ಲಿ ಏನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು 56,000 ಹುದ್ದೆಗಳು ಏನಿದಾವೆ, ಈ 56,000 ಹುದ್ದೆಗಳು ಕಾಲಾಗೋಲ್ಲ, ಕೆಲವೊಂದು ಅಷ್ಟೇ ಅಧಿಸೂಚನೆಗಳನ್ನ ಹೊರಡಿಸಲಾಗುತ್ತೆ ಅಂತಕ್ಕಂಥ ಒಂದು ಊಹಾಪೋಹಗಳನ್ನು ಇಲ್ಲಿ ಬಿತ್ತನೆ ಮಾಡಲಾಗ್ತಾ ಇದೆ. ಹಾಗಾಗಿ ತಾವು ಯಾವ ಒಂದು ಗಾಸಿಪ್ಗಳಿಗೂ ಸಹ ಕಿವಿಗೊಡದೆ ಈ ಒಂದು ಸರ್ಕಾರದ ಸ್ಪಷ್ಟ ನಿರ್ದೇಶನಗಳನ್ನು ಪಾಲಿಸಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಸೂಚನೆಗಳಿಗೆ ತಾವು ಸಿದ್ಧತೆಯನ್ನು ಮಾಡಿದ್ದೇ ಖಂಡಿತ ತಮಗೆ ಈ ಸಾರಿ 2026 ಅಂತಕ್ಕಂಥದ್ದು ಉದ್ಯೋಗ ಪರ್ವದ ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ಯಾಕಂತ ಹೇಳಿದ್ರೆ ಇಷ್ಟೊಂದು ದೀರ್ಘಾವಧಿಯಲ್ಲಿ ಇಷ್ಟು ಹೆಚ್ಚು ಹುದ್ದೆಗಳ ಒಂದು ಅಧಿಸೂಚನೆ ಹೊರಡಿಸ್ತಕ್ಕಂತಹ ಒಂದು ಮಹತ್ವದ ನಿರ್ಧಾರವನ್ನು ಮಾನ್ಯ ಸರ್ಕಾರ ಹಮ್ಮಿಕೊಂಡಿರುತ್ತೆ. ಹಾಗಾಗಿ ತಾವೆಲ್ಲ ಅಭ್ಯರ್ಥಿಗಳು ಏನು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರಿ, ಇನ್ನೇನು ಈ ಪ್ರಾಬಬ್ಲಿ ಈ ತಿಂಗಳ ಒಳಗಡೆನೆ ಅಂದರೆ ವಿಥಿನ್ ಮೇ ನೋಟಿಫಿಕೇಶನ್ 100% ಫಿಕ್ಸ್ ಸ್ನೇಹಿತರೆ. ಯಾವೊಂದು ಗಾಸಿಪ್ಗಳಿಗೂ ತಾವು ಕಿವಿಗೊಡದೆ ತಾವು ತಮ್ಮ ಅಧ್ಯಯನದಲ್ಲಿ ನಿರತರಾಗಿ ಅಂತಕ್ಕಂಥ ಒಂದು ಕಳಕಳಿಯ ಮನವಿ. ಹಾಗೇನೆ ಮುಂದುವರಿಯುತ್ತಾ, ದಿನಾಂಕ 24/4/2026ರ ಸಚಿವ ಸಂಪುಟದ ನಿರ್ಣಯದಂತೆ ಹೊರಡಿಸಿರ್ತಕ್ಕಂಥ ಸರ್ಕಾರಿ ಆದೇಶ ಸಂಖ್ಯೆ ದಿನಾಂಕ 27/4/2026 ಹಿಂಪಡೆದು, ಅಂದರೆ ಈ ಇತ್ತೀಚೆಗೆ ರೀಸೆಂಟಾಗಿ ಹೊರಡಿಸಿರ್ತಕ್ಕಂಥ 27/4/2026ರ ಒಂದು ಆದೇಶವನ್ನು ಹಿಂಪಡೆದು ಮೇಲಿನ ಮಾರ್ಪಡಿಸಿದ ನಿರ್ಣಯದಂತೆ ಸೂಕ್ತ ಆದೇಶವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹೊರಡಿಸುವುದು ಅಂತಕ್ಕಂಥ ಒಂದು ನಿರ್ದೇಶನವನ್ನು ನೀಡಲಾಗಿರುತ್ತೆ. ಇಂತಹ ಒಂದು ನಿರ್ದೇಶನದ ನಡುವೆ ಸದರಿ ಆದೇಶದಂತೆ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಸಮಾಲೋಚನೆಯೊಂದಿಗೆ, ಅಂದರೆ ಯಾವುದಾದ್ರೂ ಒಂದು ಹುದ್ದೆಗಳನ್ನು ನಾವು ಸೃಜಿಸಬೇಕು, ಹಾಗೆಯೇ ಅದನ್ನು ನೋಟಿಫಿಕೇಶನ್ ಅಂದರೆ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಮಹತ್ವ ಪಾತ್ರ ಹೊಂದಿರುತ್ತೆ. ಆ ಒಂದು ಇಲಾಖೆಯೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಹ ಸಮಾಲೋಚನೆಯನ್ನು ಮಾಡಿಬಿಟ್ಟು ಸೂಕ್ತ ಒಂದು 400 ಬಿಂದುಗಳ ಅಂದರೆ 400 ಬಿಂದುಗಳ ಒಂದು ರೋಸ್ಟರನ್ನು ಹೊರಡಿಸುವುದು ಅಂತಕ್ಕಂತಹ ಒಂದು ಸೂಚನೆಯನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ. ಈ ಒಂದು ಎಲ್ಲ ಅಂಶಗಳನ್ನು ಪರಿಗಣಿಸಿ ಇಲ್ಲಿ ಏನು ಮಾಡಲಾಗಿರುತ್ತೆ ಈ ಒಂದು ಆದೇಶದಲ್ಲಿ, ಅದರಂತೆ 400 ಬಿಂದುಗಳ ರೋಸ್ಟರನ್ನು ಹೊರಡಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ಇದು ವೆರಿ ಫ್ರೆಶ್ ಒಂದು ಸರ್ಕಾರದ ಅಧಿಸೂಚನೆಯಾಗಿರುತ್ತೆ. ತಾವು ಇಲ್ಲಿ ದಿನಾಂಕವನ್ನು ಸಹ ನೋಡ್ಬೋದು. ಹಿಂದೆ ಪ್ರಕಟ ಆಗಿರ್ತಕ್ಕಂಥ ಸರ್ಕಾರದ ಆದೇಶ ಸ್ನೇಹಿತರೆ. ದಿನಾಂಕ 13/5/2026ರ ಒಂದು ಸರ್ಕಾರದ ಆದೇಶ ಇದಾಗಿರುತ್ತೆ. ಇದರಲ್ಲಿ ಪ್ರಮುಖವಾಗಿ ಇರತಕ್ಕಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ತಾವು ದಯಮಾಡಿ
ದಯಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿದರೆ ಖಂಡಿತವಾಗ್ಲೂ ಅಧಿಸೂಚನೆಗೆ ಸಂಬಂಧಪಟ್ಟಂಥ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಪ್ರಸ್ತಾವನೆಯಲ್ಲಿ ವಿವರಿಸಿರತಕ್ಕಂತಹ ಹಿನ್ನೆಲೆಯಲ್ಲಿ ದಿನಾಂಕ 8/5/2026 ಸಮಾಜ ಕಲ್ಯಾಣ ಇಲಾಖೆಯು ಹೊರಡಿಸಿರತಕ್ಕಂಥ ಸರ್ಕಾರದ ಆದೇಶ ಸಂಖ್ಯೆ ಸೋ ಅಂಡ್ ಸೋರಂತೆ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಬೇಕಾದ ರಿಕ್ತ ಸ್ಥಾನಗಳಿಗೆ ಅನುಸರಿಸಬೇಕಾದ 400 ಬಿಂದುಗಳ ರೋಸ್ಟರ್ ಅನ್ನು ಅನುಬಂಧ 1ರಲ್ಲಿ ಇರಿಸಿದೆ. ಹಾಗೆಯೇ ವಿವಿಧ ನೇಮಕಾತಿ ಅಥವಾ ಆಯ್ಕೆ ಪ್ರಾಧಿಕಾರಗಳು ನೇರ ನೇಮಕಾತಿ ಸಂದರ್ಭದಲ್ಲಿ ಕೆಳಕಂಡಂತೆ ಕ್ರಮವನ್ನು ವಹಿಸ್ತಕ್ಕಂಥದ್ದು ಅಂತಕ್ಕಂತಹ ಒಂದು ಸ್ಪಷ್ಟವಾದ ಆದೇಶವನ್ನು ಇಲ್ಲಿ ಹೊರಡಿಸಲಾಗಿರುತ್ತೆ. ಈ ಒಂದು 400 ಬಿಂದುಗಳ ರೋಸ್ಟರ್ ಕೇವಲ ನೇರ ನೇಮಕಾತಿಗೆ ಸಂಬಂಧಪಟ್ಟಂತಹ ಹುದ್ದೆಗಳಿಗೆ ಮಾತ್ರ ಇರುತ್ತೆ ಸ್ನೇಹಿತರೆ. ಈ ಒಂದು 400 ಬಿಂದುಗಳ ಒಂದು ರೋಸ್ಟರ್ ಮುಂಬಡ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಿರ್ದೇಶನಗಳನ್ನು ಇಲ್ಲಿ ನೀಡಲಾಗಿರುವುದಿಲ್ಲ. ಇದು ನೇರ ನೇಮಕಾತಿ ಸಂಬಂಧಪಟ್ಟಂತಹ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಬೇಕಂತ ಹೇಳಿದ್ರೆ ಈ ಒಂದು 400 ಬಿಂದುಗಳ ರೋಸ್ಟರ್ ಅನ್ನ ಪರಿಗಣಿಸಲಾಗಿರುತ್ತೆ. 400 ಬಿಂದುಗಳ ರೋಸ್ಟರ್ ಅಲ್ಲಿ ಇಲ್ಲಿ ಅತಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿಯ ಯಾವುದೇ ಪ್ರವರ್ಗಗಳನ್ನು ಅಂದರೆ ಪ್ರವರ್ಗ ಎ, ಬಿ ಮತ್ತು ಸಿ ಯನ್ನ ನಮೂದಿಸದೆ ತಯಾರಿಸಲಾಗಿರುತ್ತೆ. ಹೌದು ಸ್ನೇಹಿತರೆ, ಯಾಕಂತ ಹೇಳಿದ್ರೆ ಇಲ್ಲಿ 3ಕ್ಕಿಂತ ಕಡಿಮೆ ಹುದ್ದೆಗಳು ಏನಾದರೂ ಬಂದರೆ ಇಲ್ಲಿ ಸಮಸ್ಯೆ ಉದ್ಭವಿಸಬಹುದು ಅಂತಕ್ಕಂಥ ಒಂದು ಅಂಶವನ್ನು ಪರಿಗಣಿಸಿ ಈ 400 ಬಿಂದುಗಳ ಒಂದು ರೋಸ್ಟರ್ನಲ್ಲಿ ಏನು ಮಾಡಲಾಗಿರುತ್ತೆ, ಕೇವಲ ಪರಿಶಿಷ್ಟ ಜಾತಿ ಅಂತಕ್ಕಂಥ ಒಂದು ಅಂಶವನ್ನು ಅಷ್ಟೇ ಪರಿಗಣಿಸಲಾಗಿರುತ್ತೆ. ಇಂದಿನ ನೇರ ನೇಮಕಾತಿಯು ಯಾವ ಬಿಂದುವರೆಗೆ ಆಗಿರುತ್ತದೆಯೋ ಅದರ ನಂತರದ ಬಿಂದುವಿನಿಂದ ಹೊಸ ನೇಮಕಾತಿಯನ್ನು ಪ್ರಾರಂಭಿಸಿತು. ಇದೇ ಪದ್ಧತಿಯನ್ನು ಸಮತಲ ಮೀಸಲಾತಿಗೂ ಸಹ ಅನುಸರಿಸುವುದು ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿರುತ್ತೆ. ಈಗ ಯಾವುದೇ ಕೂಡ ರಿಸರ್ವೇಷನ್ ಆಗಿದ್ದರೆ 2 ಟೈಪ್ ರಿಸರ್ವೇಷನ್ ಇರ್ತವೆ ಸ್ನೇಹಿತರೆ. ಒಂದು ಸಮತಲ ಮತ್ತು ಇನ್ನೊಂದು ನೇರ ಮೀಸಲಾತಿ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಇಂಗ್ಲೀಷಲ್ಲಿ ವರ್ಟಿಕಲ್ ರಿಸರ್ವೇಷನ್ ಮತ್ತು ಹಾರಿಜೆಂಟಲ್ ರಿಸರ್ವೇಷನ್ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೆರಿ ಎಕ್ಸ್ಪ್ಲೇನ್ ಆಗಿ ಇನ್ ಡೀಟೇಲ್ ಆಗಿ ನಾವು ಈ ರಿಸರ್ವೇಷನ್ ಟೈಪ್ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಿದ್ದೀವಿ. ತಾವು ಹೋಗ್ಬಿಟ್ಟು ತಾವು ನೋಡ್ಬೋದು ಅದನ್ನು ಡೀಟೇಲ್ ಆಗಿ ಯಾವುದಾದ್ರೂ ಡೌಟ್ಗಳಿದ್ದರೆ. ಹಾಗೆಯೇ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಕಡಿಮೆ ಹುದ್ದೆಗಳು ಏನಾದರೂ ಲಭ್ಯವಾಗುತ್ತಿದ್ದಲ್ಲಿ ಅಂತಹ ಪಕ್ಷದಲ್ಲಿ ಈಗಾಗಲೇ ನಾನು ತಿಳಿಸಿರುವಂತೆ 101 ಪರಿಶಿಷ್ಟ ಜಾತಿಗಳಿಗೆ ಇಲ್ಲಿ ಅವಕಾಶ ನೀಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು 400 ರೋಸ್ಟರ್ ಬಿಂದುಗಳನ್ನು ಯಥಾವತ್ತಾಗಿ ಅನುಸರಿಸುವುದು ಅಂತಕ್ಕಂಥ ಒಂದು ಅಂಶವನ್ನು ತಿಳಿಸಲಾಗಿರುತ್ತೆ. ಹಾಗೆಯೇ ಸಮತಲ ಮೀಸಲಾತಿಯನ್ನು ಸಹ ಸರ್ಕಾರದ ಆದೇಶದ ದಿನಾಂಕ 8/3/2023ರಂತೆ ಅನುಸರಿಸುವುದು ಅಂತಕ್ಕಂಥದ್ದನ್ನು ಸಹ ಇಲ್ಲಿ ಹೇಳಲಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಸಮತಲ ಮೀಸಲಾತಿಯು ಹಿಂದಿನ ನೇಮಕಾತಿಯಲ್ಲಿ ಯಾವ ಬಿಂದುವಿನಲ್ಲಿ ಅಂತಿಮಗೊಂಡಿರುತ್ತದೆಯೋ ಆ ಬಿಂದುವಿನ ನಂತರದ ಬಿಂದುವಿನಿಂದ ನೇಮಕಾತಿಯನ್ನು ಪ್ರಾರಂಭಿಸಬೇಕು. ಇದೇನು ಇದು ಅಂತಿಮ ಬಿಂದು ಅಂದರೆ ಏನು, ಪ್ರಾರಂಭದ ಬಿಂದು ಅಂದರೆ ಏನು, ಇದು ಎಲ್ಲ ಒಂದು ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಗೊಂದಲ ಇರುವುದು ಸಹಜ. ಯಾಕಂತ ಹೇಳಿದ್ರೆ ಮೀಸಲಾತಿ ಸಂಬಂಧಪಟ್ಟಂತೆ ಕೆಲವು ಅಭ್ಯರ್ಥಿಗಳಲ್ಲಿ ಗೊಂದಲ ಇದೆ ಸ್ನೇಹಿತರೆ. ತಾವು ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಒಂದು ಸೆಂಟೆನ್ಸ್ ತಾವು ನೋಡ್ತಾ ಇರ್ಬೋದು. ಹಿಂದಿನ ನೇಮಕಾತಿಯಲ್ಲಿ ಯಾವ ಬಿಂದುವಿನಲ್ಲಿ ಒಂದು ಈ ಸಮತಲ ಮೀಸಲಾತಿ ಆಗಿರ್ಬೋದು ಮತ್ತು ನೇರ ಮೀಸಲಾತಿ ಆಗಿರ್ಬೋದು, ಈ ಒಂದು ಮೀಸಲಾತಿ ಯಾವ ಬಿಂದುವಿನಲ್ಲಿ ಅಂತಿಮಗೊಂಡಿರುತ್ತದೆ ಅಂತ ಹೇಳಿದ್ರೆ, ಇದಕ್ಕೆ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ರೀಸೆಂಟಾಗಿ GPSTR ಒಂದು ಟೀಚರ್ಗೆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಏನಾಗಿರುತ್ತೆ, ಒಂದು ಫಾರ್ ಎಕ್ಸಾಂಪಲ್ ನಾವು ತಗೊಂತ ಹೋದರೆ ಒಂದು 10,000 ಹುದ್ದೆಗಳು ಇತ್ತೀಚೆಗೆ ಒಂದು ನೋಟಿಫಿಕೇಶನ್ ಆಗಿ ಅದು ಅಂತಿಮ ಆದೇಶವನ್ನು ಸಹ ನೀಡಲಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ರೆ, ಅಲ್ಲಿ 10,000 ಹುದ್ದೆಗಳಿಗೆ ಏನು ರೋಸ್ಟರನ್ನು ಅಳವಡಿಸಿಕೊಳ್ಳಲಾಗಿರುತ್ತೆ, ಆ 10,000ದ ಒಂದು ಕೊನೆಯ ಒಂದು ಅಂಕೆ ಏನಿರುತ್ತಲ್ಲ 10,000ದ್ದು, ಆ ಒಂದು ಅಂಕೆ ಯಾವ ಒಂದು ಮೀಸಲಾತಿ ಬಿಂದುವನ್ನು ಹೊಂದಿರುತ್ತದೋ ಆ ಫಾರ್ ಎಕ್ಸಾಂಪಲ್ ಈ ಮೊದಲು ಏನಿತ್ತು 100ರ ಒಂದು ಮೀಸಲಾತಿ ಬಿಂದುಗಳನ್ನು ರೋಸ್ಟರನ್ನು ನಿಗದಿಪಡಿಸಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆ 100ರ ಬಿಂದುವಿನ ಈ 10,000 ಸೀಟ್ಗಳಲ್ಲಿ ಅಂತಿಮ ಬಿಂದು ಯಾವುದಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಸಾಮಾನ್ಯ ಅಭ್ಯರ್ಥಿ ಅಂತ ಇತ್ತು ಅಂದ್ಕೊಳ್ಳಿ. ನೆಕ್ಸ್ಟ್ ಈ ಸರಿ ಏನು ಮಾಡಿದ್ದಾರೆ, 400 ಬಿಂದುಗಳನ್ನು ಏನು ಮಾಡಿದ್ದಾರೆ, ಈ 400 ಬಿಂದುಗಳಲ್ಲಿ ಬರ್ತಕ್ಕಂತಹ ಮೊದಲನೇ ಬಿಂದು ಯಾವುದಾಗಿರುತ್ತೆ ಆ ಬಿಂದುವಿನಿಂದ ಈ ಒಂದು ಅದೇ GPSTR ಏನಾದರೂ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದರೆ 400 ಬಿಂದುಗಳಲ್ಲಿ ಹಿಂದಿನ ಸರಿ ಏನು ಬಿಂದು ಎಲ್ಲಿಗೆ ನಿಂತಿತ್ತಲ್ವಾ, ಫಾರ್ ಎಕ್ಸಾಂಪಲ್ 100ರ ಬಿಂದುವಿನಲ್ಲಿ ಒಂದು 40ನೇ ಬಿಂದುಗೆ ನಿಂತಿತ್ತು, ಅಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಂತ ಇತ್ತು ಅಂತ ಹೇಳಿದ್ರೆ
ನೆಕ್ಸ್ಟ್ ಆ 50 ಹುದ್ದೆಗಳಿಗೆ ಏನು ನಿಂತಿತ್ತಲ್ಲ ಆ ಬಿಂದು, 51ನೇ ಒಂದು ಬಿಂದು ಯಾವ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಿರುತ್ತೆ, ಯಾವ ಒಂದು ಮೀಸಲಾತಿಗೆ ಸಂಬಂಧಪಟ್ಟಿರುತ್ತಿದೆಯೋ ಆ ಒಂದು 51ನೇ ಬಿಂದು ಈ 400 ಬಿಂದುಗಳ ಮೀಸಲಾತಿಯಲ್ಲಿ ಯಾವ ಜಾತಿಗೆ ಬರುತ್ತೆ ಅಲ್ಲಿಂದ ಕಂಟಿನ್ಯೂಯೇಷನ್ ಮಾಡಬೇಕು ಅಂತಕ್ಕಂತಹ ಒಂದು ಅಂಶ ಇಲ್ಲಿರುತ್ತೆ ಸ್ನೇಹಿತರೆ. ಹಾಗೆಯೇ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಾಗ್ತಕ್ಕಂಥ ಪಕ್ಷದಲ್ಲಿ ಏನು ಮಾಡಬೇಕು, ಈ ಒಳ ಮೀಸಲಾತಿ ಅನ್ವಯಿಸಬೇಕಾಗಿರೋದ್ರಿಂದ ಇಲ್ಲಿ ಒಂದು ಪ್ರಮುಖ ಅಂಶಗಳನ್ನು ಹೇಳಲಾಗಿರುತ್ತೆ. ಅದು ಏನು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಅನುಬಂಧ 1ರಲ್ಲಿ ಲಗತ್ತಿಸಿರ್ತಕ್ಕಂಥ 400 ಬಿಂದುಗಳ ರೋಸ್ಟರನ್ನು ಯಥಾವತ್ತಾಗಿ ನಿರ್ವಹಿಸುವುದು. ಅಂದರೆ ಈಗೇನು ರೀಸೆಂಟಾಗಿ ನೋಟಿಫಿಕೇಶನ್ ಇದ್ರ ಜೊತೆಗೆ ಈಗ ಅನುಬಂಧವನ್ನು ಸಹ ನಾನಿಲ್ಲಿ ತಮಗೆಲ್ಲರಿಗೂ ಕೂಡ ತೋರಿಸ್ತೀನಿ. ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ತಾವು. ತುಂಬ ಹೆಲ್ಪ್ ಆಗುತ್ತೆ. ರಿಸರ್ವೇಷನ್ನ ಯಾವ ಥರನಾಗಿ ಫಿಕ್ಸ್ ಮಾಡ್ತಾರೆ, ಬಿಂದುಗಳು ಅಂದರೆ ಏನು, ರೋಸ್ಟರ್ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ತಾವು ಸ್ವಲ್ಪ ತಿಳ್ಕೊಂಡಿರಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತಾವು ಸಹ ಭಾವಿ ಅಧಿಕಾರಿಗಳು ಆಗ್ಬೋದು. ಹಾಗೆಯೇ ಎರಡನೇ ಅತಿ ಪ್ರಮುಖ ಅಂಶ ಅಂತ ಹೇಳಿದ್ರೆ, ಎರಡನೇದಾಗಿ